ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿನ್ಸ್ ಕಿಚನ್. ನಾನಿವತ್ತು ಬುಡಿಮೆಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ಯಾವ ಥರ ಅಡುಗೆ ಬೇಕಂತ ಕಮೆಂಟ್ ಮಾಡಿ ತಿಳಿಸಿ. ಬುಡಿಮೆಕಾಯಿ ತೊಗೊಂಡಿದ್ದೀನಿ. ಆಲ್ರೆಡಿ ಶೇಂಗಾ ಪುಡಿ ಮನೇಲಿತ್ತು, ಅದಕ್ಕೆ ಉಪ್ಪು, ಖಾರ, ಅರಿಶಿಣ ಎಲ್ಲ ಹಾಕಿದ್ದೀನಿ. ಅದನ್ನು ನೀರಲ್ಲೇ ತೊಳೆದಿಟ್ಕೊಂಡ್ಬಿಟ್ಟು ಸ್ವಲ್ಪ ಬೀಜನೆಲ್ಲ ತೆಗೆದ್ಬಿಟ್ಟು ಸ್ವಲ್ಪನೇ ತೆಗಿರಿ, ಹಿಂಡ್ರಿ, ಸ್ವಲ್ಪ ಬೀಜ ಹೋಗುತ್ತಲ್ವ, ಆವಾಗ ಈ ಶೇಂಗಾ ಪೌಡ್ರನ್ನ ತುಂಬಿಟ್ಕೊಳ್ಳಿ. ಇವಾಗ ಒಂದು ಕುಕ್ಕರಿಗೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಎರಡು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ ಶೇಂಗಾ ಪೌಡ್ರಿಗೆ ಸ್ವಲ್ಪ ಖಾರ, ಬೆಳ್ಳುಳ್ಳಿ, ಜೀರಿಗೆ ಹಾಕ್ಕೊಂಡು, ಕರಿಬೇವು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೆ. ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಹಾಕ್ಕೋಬೇಕು. ಆ ವಿಡಿಯೋ ಮಿಸ್ ಆಗಿದೆ ಒಂದು ಸ್ವಲ್ಪ. ಇವಾಗ ಈರುಳ್ಳಿ ಫ್ರೈ ಆದ ತಕ್ಷಣ ಇವಾಗ ತುಂಬಿಟ್ಕೊಂಡಿದ್ವಲ್ವ ಬುಡಿಮೆಕಾಯಿ, ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ರೊಟ್ಟಿ, ಚಪಾತಿ, ಬಿಸಿ ಅನ್ನಕ್ಕೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಹುಳಿ ಏನು ಹಿಂಡೋಂಗಿಲ್ಲ, ಅದೇ ಆಲ್ರೆಡಿ ಹುಳಿ ಇರುತ್ತೆ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇವಾಗ ಮಿಕ್ಕಿರೋ ಶೇಂಗಾ ಪೌಡ್ರ್ ಇತ್ತಲ್ವ, ಅದನ್ನು ಹಾಕೋತಾ ಇದ್ದೀನಿ. ಅದರಲ್ಲೇ ಆಲ್ರೆಡಿ ಅರಿಶಿಣ ಎಲ್ಲ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಬಿಟ್ಟು, ಎಷ್ಟು ಹೆಸರು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಸಾಕು ಇಷ್ಟಿದ್ದಕ್ಕೆ ಶೇಂಗಾ ಪೌಡ್ರ್. ನಿಮಗೆ ಜಾಸ್ತಿ ಹೆಸರು ಬೇಕಂದರೆ ಇನ್ನೊಂದು ಸ್ವಲ್ಪ ಪೌಡ್ರ್ ಹಾಕ್ಕೊಳ್ಳಿ ಅಷ್ಟೇ. ಇದು ಒಂದು ವಿಸಿಲ್ ಬರಬೇಕು ಅಷ್ಟೇ, ಮುಚ್ಚಿಟ್ಕೊಂಡು ಒಂದು ವಿಸಿಲ್ ಬಂದರೆ ಸಾಕು. ಬೇಗನೆ ಆಗೋಗುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡ್ರಿ, ವಿಸಿಲ್ ಆಗಿದೆ. ಇವಾಗ ನೋಡೋಣ ಹೇಗೆ ಬಂದಿದೆ ಅಂತ. ನೋಡ್ರಿ, ಎಷ್ಟು ಚೆನ್ನಾಗಿ ಬಂದಿದೆ. ಆಗೋಯ್ತು. ಒಂದು ವಿಸಿಲ್ ಕೂಗಿಸಿದ್ರೆ ಸಾಕು, ರೆಡಿ ಆಯಿತು ಪಲ್ಯ. ನೋಡ್ರಿ ಯಾವ ಥರ ಬಂದಿದೆ ಅಂತ. ಬದನೆಕಾಯಿ ಪಲ್ಯ ಹೇಗೆ ಮಾಡ್ತೀವಿ ಎಣ್ಣೆಗಾಯಿ, ಅದೇ ಥರ ಮಾಡಿದರೆ ಆಯಿತು. ಹುಳಿ ಹಿಂಡಂಗಿಲ್ಲ ಅಷ್ಟೇ. ಥ್ಯಾಂಕ್ ಯು.